ಇಷ್ಟು ವರ್ಷಗಳಿಂದ ಯಾರು ಕಾರ್ಮಿಕರ ಸಚಿವರಂತ ನಾವು ಯಾರು ನೋಡಿಲ್ಲ. ಈ ನಮ್ಮ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವರು ಮಾಡಿದ್ದು ಬಹಳಷ್ಟು ನಾವು 100ಕ್ಕೆ 100 ನಾವು ಬಹಳ ಖುಷಿ ಇದೆ. ಈಗ ಸ್ಮಾರ್ಟ್ ಕಾರ್ಡ್ ಅಂತ ಬಂದಿದೆ. ಇಂಥ ನಾಯಕರು ಇರಬೇಕು. ಬಟ್ ಇಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಅದು ಯಾವ್ದಾನ ಇದ್ದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳ್ತೀನಿ ಸರ್. ಫಲಾನುಭವಿಗಳು ಯಾರು ಕಟ್ಟಡ ಕಾರ್ಮಿಕರಾಗಿ ನಿಜವಾಗಿ ಇದ್ದಾರೋ ಅವರಿಗೆ ಸವಲತ್ತು ಸಿಗಬೇಕು, ಅವರಿಗೆ ನಿಜವಾದ ಕಾರ್ಮಿಕ ಕಟ್ಟಡ ಕಾರ್ಡ್ ಮಾಡಿಸ್ಬೇಕತಕ್ಕದ್ದು. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಅದರಲ್ಲೂ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಸಚಿವರಾದ್ಮೇಲೆ ಇಡೀ ದೇಶಕ್ಕೆ ಮಾದರಿ ಆಗುವಂತ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕಾರ್ಮಿಕ ಇಲಾಖೆ ಅಂದಾಗ ಈ ಮೊದಲು ಸಾಕಷ್ಟು ಸಮಸ್ಯೆಗಳಿತ್ತು. ಎಸ್ಪೆಷಲಿ ಉತ್ತರ ಭಾರತೀಯರು, ಬೇರೆ ರಾಜ್ಯದವರು ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡ್ಕೋತಿದ್ರು, ಅದ್ರ ಸವಲತ್ತುಗಳನ್ನ ತಗೋತಿದ್ರು. ಅತಿ ದೊಡ್ಡ ಸವಾಲು ಫೇಕ್ ಕಾರ್ಡ್ಗಳನ್ನ ತೆಗೆದುಹಾಕೋದು. ಆಗ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಸಚಿವರಾದ್ಮೇಲೆ ಸಾಕಷ್ಟು ಕಾರ್ಯಗಳು ಮಾಡಿದ್ದಾರೆ. ಇದ್ರ ಬಗ್ಗೆ ರಾಯಚೂರಿನ ಕಾರ್ಮಿಕರು ಏನಂತಾರೆ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಉರ್ಕುಂದಪ್ಪ ಅಂತೇಳಿ ಸರ್. ಈ ಹಿಂದೆನೂ ಸಾಕಷ್ಟು ಸಚಿವರುಗಳನ್ನ ನೋಡಿರ್ತೀರಾ ಕಾರ್ಮಿಕ ಇಲಾಖೆ, ಈಗಲೂ ಸಂತೋಷ್ ಲಾಡ್ ಅವ್ರು ನೋಡ್ತೀರಾ. ಹೇಗೆ ಅನಿಸ್ತಿದೆ ಅವ್ರ ಕೆಲಸ? ಸರ್, ಈಗ ಮೊಟ್ಟ ಮೊದಲಾಗಿ ನಮ್ಮ ರಾಜ್ಯದಂಥ ಕರ್ನಾಟಕದಲ್ಲಿ ಕಾರ್ಮಿಕರಿಗೆ ಇಂದಿನ ಕೆಲವು ಯೋಜನೆಗಳು ಏನು ಅಷ್ಟೊಂದು ಇದ್ದಿಲ್ಲ. ಈಗ ಬಂದು ನೋಡ್ರಿ, ನೇರ ಕಟ್ಟಡ ಕಾರ್ಮಿಕರಿಗೆ ಅವರು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಏನನ್ನು ಅಕಸ್ಮಾತ್ತಾಗಿ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಅವರಿಗೆ ಇಂದಿನ 5 ಲಕ್ಷ ಅವರಿಗೆ ಪರಿಹಾರ ಇತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಗೌರವಾನ್ವಿತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ಸೇರಿ ನಮ್ಮ ನೆಚ್ಚಿನ ನಾಯಕರು ಅಂದರೆ ನಮ್ಮ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಇವತ್ತು ಕಾರ್ಮಿಕರ ಬಗ್ಗೆ ಧ್ವನಿ ಎತ್ತಿ ಇವತ್ತು ರಾಜ್ಯದಂತ ನಮ್ಮ ನೆಚ್ಚಿನ ನಾಯಕರು ಕಾರ್ಮಿಕರು. ಯಾಕಂದರೆ ನಾನು ಇಷ್ಟು ವರ್ಷಗಳಿಂದ ಯಾರು ಕಾರ್ಮಿಕರ ಸಚಿವರಂತ ನಾವು ಯಾರು ನೋಡಿಲ್ಲ. ಆದರೆ ಇಂಥ ನಾಯಕರು ಇರಬೇಕು. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇಂದಿನ 5 ಲಕ್ಷ ಏನು ಕಾರ್ಮಿಕರ ಮೃತಪಟ್ಟರೆ ಕೆಲಸದ ಮೇಲೆ ಅದಕ್ಕೆ 3 ಲಕ್ಷ ಅಂತಂದು ಹೆಚ್ಚು ಮಾಡಿದ್ದಾರೆ ಸರ್. ಮತ್ತು ಸುಮಾರು ಈಗ ಅಸಂಘಟಿತ ಕಾರ್ಮಿಕರು ಅಂದರೆ ಆಟೋ ಚಾಲಕರಾಗಿರ್ಬೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಮತ್ತು ಹಮಾಲಿ ಕೆಲಸ ಮಾಡೋರು ಇರ್ಬೋದು, ಮತ್ತು ಹಲವಾರು ಜಾತಿ ಸಮುದಾಯಗಳು ಕೂಡ ಕಾರ್ಮಿಕರಂತೇಳಿ ಎಲ್ಲ ಡೀಟೇಲ್ ಆಗಿ ಇದೆ. ಬಟ್ ಅದು ಬಹಳಷ್ಟು ಇದ್ದಾವೆ. ಎಲ್ಲರಿಗೆ ಸಮಾನವಾಗಿ ಈಗ ಪ್ರತಿಯೊಂದು ನೋಡ್ರಿ, ಈಗ ಹೋಗ್ತಾ ಆಟೋ ಚಾಲಕರು ಸುಮಾರು ಆಕ್ಸಿಡೆಂಟ್ಗಳಾಗಿದ್ದಾವೆ. ಈಗ ಸ್ಮಾರ್ಟ್ ಕಾರ್ಡ್ ಅಂತ ಬಂದಿದೆ. ಅವರಿಗೆ ನಾವು ಸುಮಾರು ಮಾಡಿ ಕೊಟ್ಟಿದ್ದೀವಿ ಈಗ ರಾಯಚೂರು ಜಿಲ್ಲೆಯಲ್ಲಿ. ಬಟ್ ಇಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಅದು ಯಾವ್ದಾನ ಇದ್ದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳ್ತೀನಿ ಸರ್. ನೀವೊಬ್ರು ಫೆಸಿಲಿಟೀಸ್ ತಗೊಂಡ್ರೆ ಆಗಲ್ಲ, ಎಲ್ಲರಿಗೂ ಕೊಡಿಸ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಕಷ್ಟಪಡ್ತಿರೋಂಥ ಪ್ರತಿಯೊಬ್ಬ ಕನ್ನಡಿಗ ಕಾರ್ಮಿಕರಿಗೂ ಕೂಡ ಕಾರ್ಡ್ ಸಿಗಬೇಕು, ಫೆಸಿಲಿಟಿ ಸಿಗಬೇಕು. ಆಮೇಲೆ ಅದೇ ರೀತಿ ಯಾರ್ಯಾರು ಬೇರೆ ರಾಜ್ಯದವ್ರು ಬಂದಿಲ್ಲಿ ಫೇಕ್ ಕಾರ್ಡ್ ಮಾಡಿಸೋರು ಅದನ್ನೆಲ್ಲ ತೆಗ್ಸೋ ಕೆಲಸ ನಿಮ್ಮಿಂದ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ಈಗ ಸುಮಾರು ಫೇಕ್ ಕಾರ್ಡು 4 ಲಕ್ಷ ತನ ಇದೆ ಅಂತೇಳಿ ನಾವೆಲ್ಲ ಮೀಡಿಯಾದಲ್ಲಿ ನಮ್ಮ ನೆಚ್ಚಿನ ನಾಯಕರು ಸಂತೋಷ್ ಲಾಡ್ ಸಾಹೇಬ್ರು ಹೇಳಿದ್ರು. ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕೂಡ ನಾವು ದೂರು ಕೊಟ್ಟಿದ್ದೀವಿ. ಅವರು ಕೂಡ ನೇರವಾಗಿ ಮನೆಗಳಿಗೆ ಹೋಗಿ ಆಜು ಬಾಜು ಕೇಳ್ಕೊಂಡು ಇವರು ನಿಜವಾದ ಕಟ್ಟಡ ಕಾರ್ಮಿಕರ ಅಂತೇಳಿ ಗುತ್ತಿಗೆದಾರರ ಮತ್ತು ಪಕ್ಕದಲ್ಲಿ ಅವ್ರನ್ನೆಲ್ಲ ವಿಚಾರ ಮಾಡಿ ಕೂಡ ಕೆಲವರನ್ನ ತೆಗೆಸಿದ್ದಾರೆ. ಅಂಥವು ಕೂಡ ನನ್ನ ಕಡೆ ಕಂಪ್ಲೀಟ್ ಬಂದಿದ್ದಾವೆ. ನಾವು ಕೂಡ ಅದೇ ಹೇಳಿದ್ದೀವಿ, ಫಲಾನುಭವಿಗಳು ಯಾರು ಕಟ್ಟಡ ಕಾರ್ಮಿಕರಾಗಿ ನಿಜವಾಗಿ ಇದ್ದಾರೋ ಅವರಿಗೆ ಸವಲತ್ತು ಸಿಗಬೇಕು, ಅವರಿಗೆ ನಿಜವಾದ ಕಾರ್ಮಿಕ ಕಟ್ಟಡ ಕಾರ್ಡ್ ಮಾಡಿಸ್ಬೇಕತಕ್ಕದ್ದು. ಇದು ನಮ್ಮ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಅಧಿಕಾರಿಗಳು ನೇರವಾಗಿ ಮನೆಗಳಿಗೆ ಹೋಗಿ ಎನ್ಕ್ವೈರಿ ಮಾಡಿ ಅದು ನಿಜವಾದ ಕಾರ್ಮಿಕರು ಇದ್ದರೆ ಮಾತ್ರ ಕಾರ್ಡ್ ಮಾಡಿಸ್ಕೊತದ್ದು, ಇಲ್ಲಾಂದರೆ ತೆಗೆಸಂತ ಈ ಸುಮಾರು ಒಂದು 1000 ಜನ ತೆಗೆದಿದ್ದಾರೆ ಸರ್. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ 108 ಹೆಚ್ಚು ಕಡಿಮೆ 108 110 ಆಂಬ್ಯುಲೆನ್ಸ್ಗಳನ್ನ ಬಿಡುಗಡೆ ಮಾಡಿದ್ರು, ಸಂಚಾರಿ ಆಂಬ್ಯುಲೆನ್ಸ್. ಏನಂದ್ರೆ ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋ ಜಾಗಕ್ಕೆ ಆ ಆಂಬ್ಯುಲೆನ್ಸ್ಗಳು ವಿತ್ ಡಾಕ್ಟರ್ ಹೋಗಿ ಅವ್ರಿಗೆ ಅಲ್ಲೇ ಚಿಕಿತ್ಸೆ ಕೊಡಬೇಕು, ಯಾರಿಗೆ ಅನಾರೋಗ್ಯ ಇದೆ ಏನು ಅಂತ. ಇದು ಎಷ್ಟು ಒಳ್ಳೆ ಯೋಜನೆ ಅಂತೀರಾ ಸರ್? ಇದು ಸ್ಥಳದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಕಸ್ಮಾತ್ ಏನಾದರೂ ಮತ್ತು ಆದರೂ ಕೂಡ ಅಲ್ಲಿ ಹೋಗಿ ಡಾಕ್ಟರ್ ಕೂಡ ಅವ್ರ ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಅವರಿಗೆ ಪ್ರತಿಯೊಂದು ಚೆಕಪ್ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡ ನಮಗೆ ಭಾಳ ಹೆಮ್ಮೆ ಇದೆ ಸರ್. ಈ ನಮ್ಮ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವ್ರು ಮಾಡಿದ್ದು ಭಾಳಷ್ಟು ನಾವು 100ಕ್ಕೆ 100 ನಾವು ಭಾಳ ಖುಷಿ ಇದೆ ಸರ್. ಓಕೆ, ನಿಮ್ಮ ಪ್ರಕಾರ ಇನ್ನು ಏನು ಆಗಬೇಕು, ಇಂಥದ್ದೊಂದು ಬೇಕಿತ್ತಪ್ಪ ನಮ್ಮ ಕಾರ್ಮಿಕರಿಗೆ ಅಂದ್ರೆ ಏನು ಸರ್? ಕಾರ್ಮಿಕರಿಗೆ ಈಗ ಹಲವಾರು ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ
ಅದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಸಾಹೇಬರು ಹೇಳಿದರು. ಅದಾದರೆ ಈಗೇನು ಭರವಸೆಗಳು ಕೊಟ್ಟಿದ್ದಾರೆ, ಈಗ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಅವರಿಗೆ ವಸತಿ ಯೋಜನೆಗಳಾಗಿರ್ಬೋದು, ಈಗ ವಸತಿ ಶಾಲೆಗಳು ಮತ್ತು ಅವ್ರಿಗೆ ಉಳ್ಕೊಳ್ಳೋಕ್ಕೆ ಮತ್ತು ಅವರಿಗೆ ಹಾಸ್ಟೆಲ್ಲು. ಯಾಕಂದರೆ ಈಗ ಭಾಳ ಜನ ಕಾರ್ಮಿಕರು ಬೆಂಗಳೂರು ಮತ್ತು ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದಾರೆ ಜಿಲ್ಲೆಗಳಿಗೆ. ಬಟ್ ಅಂಥ ಮಕ್ಕಳು ಅವರಿಂದ ಕೂಡ ಹೋಗಬಾರ್ದು, ಅವ್ರ ಮಕ್ಕಳಿಗೆ ಇಲ್ಲೇ ವಸತಿ ಮತ್ತು ಶಾಲೆ ಅಂತೇಳಿ ಅದನ್ನು ಕೂಡ ಮುಂದಿನ ಬರ್ತಕ್ಕಂಥ ಅಂಬೇಡ್ಕರ್ ಆಸಕ್ತ ಯೋಜನೆಗಳನ್ನ ಕೂಡ ವಸತಿ ಮತ್ತು ಶಾಲೆನೂ ಮಾಡ್ಬೇಕಂತೇಳಿ ನಮ್ಮ ಸಂತೋಷ್ ಲಾಯ್ಡ್ರು ನಮ್ಮ ಸರ್ಕಾರ ಅವರು ಮಾಡ್ತಾ ಇದ್ದಾರೆ ಸರ್. ಬೇಡಿಕೆ ಹೇಳಿದ್ವಿ ಸರ್. ಮೊನ್ನೆ ಹರಿಹರದಲ್ಲಿ ಕೂಡ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗ ರಾಯಚೂರು ಜಿಲ್ಲೆಗೆ ನಾನೀಗ ಸಾಹೇಬರ ಕಡೆ ಕೂಡ 2 ವರ್ಷ ಆಗಿ ಬಂದಿದ್ದೆ. ನಾನು ಕೂಡ ಮನವಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.